ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಯಾವ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಿದ್ದೇನೆ ಅಂತ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತಮ್ನೈಲ್ನ ಮೂಲಕ. ಹೌದು, ಅದಾನಿ ಗ್ರೂಪ್ನ ಶೇರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಿದ್ದೀನಿ. ಹಾಗೆ ಇನ್ ಕೇಸ್ ನೀವು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಈ ವಿಡಿಯೋನ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ನೀವು ಬೇರೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಅಲ್ಲಿ ಕೆಲವೊಂದು ಲಕ್ಷಣಗಳನ್ನ ನೋಡಿದಾಗ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅಂತ ಕೆಲವು ವಿಶೇಷ ಲಕ್ಷಣಗಳು ಅದಾನಿ ಗ್ರೂಪ್ ನ ಶೇರುಗಳಲ್ಲಿದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಈಗಾಗಲೇ ಆರೋಪದ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೀನಿ. ಸ್ಟಿಲ್ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಈಗ ಬಂದಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಯೂಶಲಿ ನಾನಂತೂ ಈ ಹಿಂದಿನಿಂದ ಕೂಡ ಈ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ ಕೇಸ್ ನಾನು ಬೈ ಮಾಡಿದ್ದಿದ್ರೆ ಬಹುಶಃ 10x 12x 13x ಕೂಡ ನಾನು ರಿಟರ್ನ್ಸ್ ಅನ್ನ ಗಳಿಸಬಹುದಾಗಿತ್ತು ಈ ಸ್ಟಾಕ್ ಗಳಲ್ಲಿ. ಬಟ್ ನಾನು ಕಂಪನಿಗಳನ್ನ ಸ್ಟಡಿ ಮಾಡಿದಾಗ ನನಗೆ ಅಲ್ಲಿನ ಕೆಲವೊಂದು ಪ್ಯಾಟ್ರನ್ಸ್ ರಿಸ್ಕ್ ಅನ್ಸೋದು. ಹಾಗಾಗಿ ನಾನು ಈ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ಕೊಂಡೇ ಬಂದೆ. ಇವತ್ತು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಅದಾನಿ ಗ್ರೂಪ್ ನ ಶೇರ್ ಇಲ್ಲ. ಇದನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ನೀವು ರೆಗ್ಯುಲರ್ ಆಗಿ ನನ್ನ ವಿಡಿಯೋಗಳನ್ನ ನೋಡೋದಾದ್ರೆ ಖಂಡಿತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನನ್ನ ಸ್ಟ್ಯಾಂಡ್ ಏನು ಅಂತ. ನೋಡೋಣ, ಮೊದಲಿಗೆ ಅದಾನಿ ಗ್ರೂಪ್ ನ ಸ್ಟಾಕ್ ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು. ACC ನಲ್ಲಿ ನಿಯರ್ಲಿ 8% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ 20% ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ. ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 23% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದು ನಿಫ್ಟಿ 50 ಅಲ್ಲಿರುವಂತಹ ಕಂಪನಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸರ್ಕ್ಯೂಟ್ಸ್ ಇರಲ್ಲ. ನೀವು ಬೇಕಿದ್ರೆ 40% ಬೇಕಾದ್ರೂ ಕ್ರಾಶ್ ಆಗ್ಬೋದು, 50% ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಸರ್ಕ್ಯೂಟ್ಸ್ ಇರೋದಿಲ್ಲ ಇಲ್ಲಿ. ಇನ್ ಕೇಸ್ ಹೆವಿ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ಅಂತಂದ್ರೆ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ಕೆಲವು ನಿಮಿಷಗಳ ಕಾಲ ಟ್ರೇಡಿಂಗ್ ಅನ್ನ ಹಾಲ್ಟ್ ಮಾಡ್ತಾರೆ ಆ ಸ್ಟಾಕ್ ಅಲ್ಲಿ, ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ. ಆ ನಂತರ ಅಗೇನ್ ಕಂಟಿನ್ಯೂ ಮಾಡ್ತಾರೆ. ಈ ರೀತಿಯ ಸಿಚುಯೇಷನ್ ಇರುತ್ತೆ ನಿಫ್ಟಿ 50 ಅಲ್ಲಿರುವಂತಹ ಕಂಪನೀಸ್ಗೆ. ಆಲ್ಮೋಸ್ಟ್ ಯಾವುದೇ F&O ಸೆಗ್ಮೆಂಟ್ ಅಲ್ಲಿ ಇರುವಂತಹ ಕಂಪನೀಸ್ಗೆ ಸರ್ಕ್ಯೂಟ್ಸ್ ಇರೋದಿಲ್ಲ. ಹಾಗಾಗಿ ಎಷ್ಟು ಬೇಕಾದ್ರೂ ಮೂವ್ ಆಗ್ಬೋದು, ಎಷ್ಟು ಬೇಕಾದ್ರೂ ಡೌನ್ ಕೂಡ ಆಗ್ಬೋದು. ಆ ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿನೇ 23% ಅಥವಾ 23.5% ಡೌನ್ ಪರ್ಫಾರ್ಮೆನ್ಸ್ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದು. ಅದಾನಿ ಗ್ರೀನ್ ಎನರ್ಜಿಗೆ ಬಂದ್ರೆ ಆಲ್ಮೋಸ್ಟ್ 19% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದಾನಿ ಪೋರ್ಟ್ಸ್ 13.5% ಡೌನ್ ಇದೆ. ಅದಾನಿ ಪವರ್ 9.5% ಗಿಂತ ಜಾಸ್ತಿ ಡೌನ್ ಇದೆ. ಅದಾನಿ ಟೋಟಲ್ ಗ್ಯಾಸ್ 10% ಗಿಂತ ಜಾಸ್ತಿ ಡೌನ್ ಇದೆ. ಅದಾನಿ ವಿಲ್ಮರ್ ಅಲ್ಲಿ 10% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂಬುಜಾ ಸಿಮೆಂಟ್ಸ್ 12.5% ಡೌನ್ ಇದೆ. ಸಂಘಿ ಇಂಡಸ್ಟ್ರೀಸ್ ಅಲ್ಲೂ ಕೂಡ ನೋಡಬಹುದು 6.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲ ಶೇರುಗಳು ಕೂಡ ಭರ್ಜರಿಯಾಗಿ ಇವತ್ತು ಡೌನ್ ಆಗಿದ್ದಾವೆ. ಹಾಗೆ ನೀವು ಇಲ್ಲಿ ನೋಡಬಹುದು, ಒಂದೇ ದಿನ $22 ಬಿಲಿಯನ್ ವ್ಯಾಲ್ಯೂ ವೈಪ್ ಔಟ್ ಆಗಿದೆ ಅದಾನಿ ಸ್ಟಾಕ್ ಗಳಲ್ಲಿ. ಯಾಕಂದ್ರೆ ಎಲ್ಲಾನು ಕೂಡ 8%, 10%, 20%, 23% ಈ ರೀತಿ ಕ್ರಾಶ್ ಆದ್ರೆ ಆಬ್ವಿಯಸ್ಲಿ ಅದರ ಔಟ್ಕಮ್ ಇದೇ ರೀತಿ ಇರುತ್ತೆ. $22 ಬಿಲಿಯನ್ ವ್ಯಾಲ್ಯೂ ವೈಪ್ ಔಟ್ ಆಗಿದೆ ಒಂದೇ ದಿನದಲ್ಲಿ. ಹಾಗೆ ಈ ಗ್ರೂಪ್ ನ ಮೇಲೆ ಬಂದಂತ ಆರೋಪದ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಮತ್ತೊಮ್ಮೆ ಅದಾನಿ ಗ್ರೂಪ್ ಸದ್ ಮಾಡ್ತಿದೆ ಅಂತ. ಕಂಪನಿ ಆರ್ಡರ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಲಂಚವನ್ನ ಕೊಟ್ಟಿದೆ ಅನ್ನೋದು ಆರೋಪ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ US ಕೋರ್ಟ್ ಅಲ್ಲಿ ವರ್ಡಿಕ್ಟ್ ಕೂಡ ಬಂದಿದೆ. ನೀವು ಇಲ್ಲಿ ನೋಡಬಹುದು, ಹ್ಯಾಸ್ ಬೀನ್ ಇಂಡಿಕ್ಟೆಡ್ ಅಂದ್ರೆ ದೋಷಾರೋಪಣೆ. ವರ್ಡಿಕ್ಟ್ ಅಲ್ಲ, ಇಂಡಿಕ್ಟೆಡ್ ಅಂದ್ರೆ ದೋಷಾರೋಪಣೆ ಮಾಡಿರೋದು. ಅದು ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, $12 ಬಿಲಿಯನ್ ಮೌಲ್ಯದ ಆರ್ಡರ್ಸ್ ಅನ್ನ ಪಡ್ಕೊಳ್ಳಿಕ್ಕೆ $265 ಮಿಲಿಯನ್ ಲಂಚವನ್ನ ಕೊಟ್ಟಿದ್ದಾರೆ ಅನ್ನೋಂತ ಆರೋಪ ಇದು. ಇದರಿಂದ ಏನಾಗುತ್ತೆ ಈ ವಿಚಾರಕ್ಕೆ ನಾವು ಬರೋದಾದ್ರೆ, ಅಂದ್ರೆ ಈ US ಕೋರ್ಟ್ ಹೇಳಿರೋದು US ಇನ್ವೆಸ್ಟರ್ಸ್ ನ ಹಾಗೂ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಎಲ್ಲ ಇನ್ವೆಸ್ಟರ್ಸ್ ನ ಹಾಗೂ ಕಂಪನಿಗೆ ಫಂಡಿಂಗ್ ಮಾಡಿರೋ ಅಂತವ್ರನ್ನ ಅಥವಾ ಲೋನ್ ಕೊಟ್ಟಿರೋ ಅಂತವ್ರನ್ನ ಯಾಮಾರಿಸಿರೋದು ಅನ್ನೋದು ಅವರ ಆರೋಪ. ಅದಕ್ಕಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಇದರಲ್ಲಿ ಸುಮಾರು ಕಂಪನಿಯ 7-8 ಜನ ಮೆಂಬರ್ಸ್ ಅನ್ನು ಕೂಡ ಆಡ್ ಮಾಡಿದ್ದಾರೆ. ಆ ನೇಮ್ಸ್ ಇಲ್ಲಿ ನನಗೆ ಕಾಣ್ತಾ ಇಲ್ಲ, ಬಟ್ ಮೊದಲನೇ ವ್ಯಕ್ತಿಯವರೇ ಗೌತಮ್ ಅದಾನಿ ಅವರಾಗಿದ್ದಾರೆ. ಇನ್ನುಳಿದಂತೆ ಕಂಪನಿಯ ಡೈರೆಕ್ಟರ್ ಪೊಸಿಷನ್ ಅಲ್ಲಿರುವಂತವರು, ಮ್ಯಾನೇಜ್ಮೆಂಟ್ ಅಲ್ಲಿರುವಂತ ಪರ್ಸನ್ಸ್ ನ ಆಡ್ ಮಾಡಿದ್ದಾರೆ. ಹಾಗೆ ಈಗಾಗಲೇ ಅದಾನಿ ಗ್ರೂಪ್ ಈ ಅಲಿಗೇಷನ್ಸ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೂಡ ಮಾಡಿದ್ದಾರೆ. ಆಬ್ವಿಯಸ್ಲಿ ರಿಯಾಕ್ಷನ್ಸ್ ಏನಿರುತ್ತೆ, ನಾವು ಏನೆಲ್ಲ ರೂಲ್ಸ್ ಇದೆಯೋ ಅದರ ಪ್ರಕಾರನೇ ಮಾಡಿದ್ವಿ, ನಾವು ಯಾವುದೇ ರೀತಿಯ ಲಂಚವನ್ನ ಕೊಟ್ಟಿಲ್ಲ ಅನ್ನೋದೇ ಆಗಿರುತ್ತೆ. ಇದು ಯಾವಾಗ್ಲೂ ಕೂಡ ಕಂಡು ಬರುವಂತ ಒಂದು ವಿಚಾರ, ಯಾವುದೇ ಕಂಪನಿಯ ಮೇಲೆ ಆರೋಪ ಬಂದಾಗ್ಲೂ ಕೂಡ. ಬಟ್ ಅದನ್ನ ಮುಂದೆ ಎನ್ಕ್ವೈರೀಸ್ ಅಲ್ಲಿ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಇನ್ ಕೇಸ್ ಅದು ನಿಜ ಆದ್ರೆ ನಿಜ ಅಂತ ಬರುತ್ತೆ, ಆಗ ಇನ್ನೂ ಸ್ಟಾಕ್ ಗಳು ಕ್ರಾಶ್ ಆಗ್ಬೋದು. ಅಥವಾ ಸುಳ್ಳು ಅಂತ ಬಂದ್ರೆ ಸ್ಟಾಕ್ ಗಳು ಇದೇ ರೀತಿ ರ್ಯಾಲಿ ಕೂಡ ಬರ್ಬೋದು. ಏನ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ, ಅದಕ್ಕೆ ರಿವರ್ಸ್ ಆಗಿ ರ್ಯಾಲಿ ಕೂಡ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ನಾವು ಈ ಹಿಂದೆ ಸಾಕಷ್ಟು ಸಲ ನೋಡಿದೀವಿ. ಹಾಗೆ ಇಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತಂದ್ರೆ, ಯಾಕೆ ಪದೇ ಪದೇ ಇವರ ಮೇಲೆ ಟಾರ್ಗೆಟ್ ಅನ್ನ ಮಾಡ್ತಾರೆ? ಸೊ ಈ ಕೆಲವೊಂದು ವಿಚಾರಗಳು ಬರುತ್ತೆ. ಇನ್ನಂತೂ ಈಗಾಗಲೇ ಪೊಲಿಟಿಕಲಿ ಎಷ್ಟು ಕೆಸರೆರ ಚಾಟಗಳು ನಡೀತಾ ಇದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದನ್ನೇ ನಾನು ಮತ್ತೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ರೈಸ್ ಆಗುತ್ತೆ. ಏನು ಅಂತಂದ್ರೆ, ಇಲ್ಲಿ ಬಿಜೆಪಿ ವರ್ಸಸ್ ಇತರೆ ಪಕ್ಷಗಳು ಅಂತ, ಅಪೋಸಿಷನ್ ಪಾರ್ಟೀಸ್ ಅಂತ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಏನಿಲ್ಲಿ ಲಂಚದ ಆರೋಪ ಬರ್ತಾ ಇದೆ,
ನಮ್ಮ ದೇಶದಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಲಂಚ ಇಲ್ಲದೆ ಸಿಗುತ್ತಾ? ಈ ಕ್ವಶನ್ ಕೂಡ ಬರುತ್ತೆ. ಅಷ್ಟು ಕರಪ್ಟ್ ಆಗೋಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಈಗಾಗ್ಲೇ. ಅದು ಅದಾನಿ ಆಗ್ಬೋದು, ಅಂಬಾನಿ ಆಗ್ಬೋದು, ಅಥವಾ ಬೇರೆ ಯಾವುದೇ ಗ್ರೂಪ್ ಆಗ್ಬೋದು. ದೊಡ್ಡ ದೊಡ್ಡ ಆರ್ಡರ್ ಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದರ ಹಿಂಬಾಗಿಲಲ್ಲಿ ಪ್ರಯತ್ನ ಮಾಡೇ ಮಾಡ್ತೇವೆ. ಇದು ಎಲ್ರಿಗೂ ಗೊತ್ತಿರುವಂತ ಸತ್ಯನೇ. ಒಂದು ಪಾಯಿಂಟ್. ಹಾಗೆ ಇಲ್ಲಿ ಸಾಕಷ್ಟು ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ತಾರೆ ಇವ್ರ ಮೇಲೆ. ಆದ್ರೆ ಅವರದೇ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆರ್ಡರ್ಸ್ ಅನ್ನ ಇವರಿಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ವಿ. ಆಕ್ಚುಲಿ ಬಿಜೆಪಿ ಕೌಂಟರ್ ಮಾಡುವಾಗ ಇದೇ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡುತ್ತೆ. ರಾಜಸ್ಥಾನ ಆಗ್ಬೋದು, ವೆಸ್ಟ್ ಬೆಂಗಾಲ್ ಅಲ್ಲಿ ಕೆಲವೊಂದು ಆರ್ಡರ್ಸ್ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ರೀಸೆಂಟ್ ಆಗಿ ಆರ್ಡರ್ಸ್ ಕೊಟ್ಟಿದ್ದಾರೆ ಸರ್ಕಾರ ಬಂದ್ಮೇಲೆ, ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಕೇರಳದಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ ಇದೆ. ಹೀಗೆ ಸಾಕಷ್ಟು ನಾನ್ ಬಿಜೆಪಿ ಗವರ್ನಮೆಂಟ್ಸ್ ಇರುವಂತ ಕಡೆ ಕೂಡ ಸಾಕಷ್ಟು ಆರ್ಡರ್ ಗಳು ಸಿಕ್ಕಿದಾವೆ. ಅಂದ್ರೆ ಅವ್ರಿಗೆಲ್ರಿಗೂ ಕೂಡ ಲಂಚ ಕೊಟ್ಟಿದ್ದಾರೆ ಅನ್ನಂಗೆ ಆಗುತ್ತಲ್ವಾ. ಸೊ ಇವುಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ಗ್ರೂಪ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತೆ ಇರೋದಿಲ್ಲ. ನಾನು ಮುಂಚೆನೆ ಹೇಳಿದೆ, ನಾನು ಈ ಗ್ರೂಪ್ 10x ರಿಟರ್ನ್ಸ್ ಕೊಟ್ಟರು ಕೂಡ ಆ ಕೊಡೋ ಪೊಟೆನ್ಶಿಯಲ್ ಇದ್ರೂ ಕೂಡ ನಾನು ₹1 ಇನ್ವೆಸ್ಟ್ ಮಾಡಿಲ್ಲ, ಈಗಲೂ ಇನ್ವೆಸ್ಟ್ ಮಾಡೋದಿಲ್ಲ. ಹೊರಗಡೆ ನಿಂತ್ಕೊಂಡು ನೋಡ್ತೀನಿ, ಅದು ಎಷ್ಟಾದ್ರೂ ರಿಟರ್ನ್ಸ್ ಕೊಡ್ಲಿ ಅಥವಾ ಎಷ್ಟಾದ್ರೂ ಲಾಸ್ ಮಾಡ್ಲಿ ನೋಡ್ತಾ ಇರ್ತೀನಿ ಅಷ್ಟೇ. ಸೊ ನಮ್ಗೆ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಪ್ರಶ್ನೆಗಳು ಹೇಳುತ್ತೆ. ಇದು ಪೊಲಿಟಿಕಲಿ ಹಾಗೂ ಈ ಗ್ರೂಪ್ ನ ಮೇಲೆ ಬರುವಂತ ಆರೋಪಗಳು. ನಾವು ನೆಕ್ಸ್ಟ್ ಕಂಪನಿಗಳಿಗೆ ಬರೋಣ. ಯಾಕಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ನಮಗೆ ಬೇಕಾಗಿರೋದು ಆ ವಿಚಾರಗಳು. ಪೊಲಿಟಿಕಲಿ ಕನೆಕ್ಟೆಡ್ ಆಗಿರೋದ್ರಿಂದ ಈ ರೀತಿಯ ಆರೋಪಗಳು ಪ್ರತ್ಯಾರೋಪಗಳು ಕಾಮನ್ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಅಂತ ಸಂದರ್ಭದೆಲ್ಲ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಬಂದಂತ ರೆಸ್ಪಾನ್ಸ್ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು, ಹಾಗೆ ನಾವು ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ಇನ್ವೆಸ್ಟ್ ಮಾಡೋ ಮುಂಚೆ ಏನೆಲ್ಲ ವಿಚಾರಗಳನ್ನ ನೋಡ್ತೀವಿ, ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪಾಯಿಂಟ್ಸ್ ಗಳಿಗೆ ನಾವು ಬರೋಣ. ಫಾರ್ ಎಕ್ಸಾಂಪಲ್ ಅದಾನಿ ಎಂಟರ್ಪ್ರೈಸಸ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಒಂದು ದೊಡ್ಡ ಕಂಪನಿನೇ ನೋಡಬಹುದು, 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಲಾರ್ಜ್ ಕ್ಯಾಪ್ ಕಂಪನಿ. ಜೊತೆಗೆ ಅದಾನಿ ಗ್ರೂಪ್ ನ ಹೋಲ್ಡಿಂಗ್ ಕಂಪನಿ. ಸೊ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಂಗೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ, ಯಾಕಂದ್ರೆ ಇದು ಹೋಲ್ಡಿಂಗ್ ಕಂಪನಿ. ಸೊ ಹೋಲ್ಡಿಂಗ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನಾವು ಬಂದ್ರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು 3,300 ಕೋಟಿ ಸಾಲ ಇದೆ. ಇಟ್ಸ್ ಓಕೆ, 3,300 ಕೋಟಿ ಏನು ಹ್ಯೂಜ್ ಅಮೌಂಟ್ ಅಲ್ಲ, ಇಟ್ಸ್ ಓಕೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಈ ಗ್ರೂಪ್ ನ ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಓಪನ್ ಮಾಡಿ ನೋಡಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಸಡನ್ ಆಗಿ ಒಂದು ವರ್ಷ ಜಾಸ್ತಿ ಆಗಿರುತ್ತೆ, ಇನ್ನೊಂದು ವರ್ಷ ಸಡನ್ ಆಗಿ 0 ಆಗ್ಬಿಟ್ಟಿರುತ್ತೆ. ಕೆಲವು ಸಲ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನೀವು ಇಲ್ಲಿ ನೋಡಬಹುದು 1,900 ಕೋಟಿ, ನೆಕ್ಸ್ಟ್ ಇಯರ್ ಬರೀ 900 ಕೋಟಿ, ನೆಕ್ಸ್ಟ್ ಇಯರ್ 3,300 ಕೋಟಿ. ಸೊ ಯಾವ ರೀತಿ ಸಾಲ ರೈಸ್ ಆಗುತ್ತೆ, ಈ ಒಂದು ಪಾಯಿಂಟ್. ಅನಂತರ ನಾವು ಇನ್ನೊಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬರೋಣ. ಇದ್ಯಾವುದು? ಅದಾನಿ ಗ್ರೀನ್ ಎನರ್ಜಿ ಬ್ಯಾಲೆನ್ಸ್ ಶೀಟ್ ಆಗಿದೆ ಇದು. ಈ ಕಂಪನಿಯ ಸಾಲಕ್ಕೆ ಬರೋಣ. ಇಲ್ಲಿ ನೋಡಬಹುದು 10,600 ಕೋಟಿ ಸಾಲ ಇದೆ. ಮುಂಚೆ ನೋಡಬಹುದು 1,200 ಕೋಟಿ, 2,100 ಕೋಟಿ. ಇಟ್ಸ್ ಓಕೆ, ಸಾಲ 2,000 ಕೋಟಿ ಇದ್ದಿದ್ದು 10,000 ಕೋಟಿ ಆಯ್ತು ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತಲ್ಲ, ಕಂಪನಿ ಬಿಸ್ನೆಸ್ ಅನ್ನ ಭರ್ಜರಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ತಿದೆ. ಇಲ್ಲೇ ಇವರಿಗೆ ಸಮಸ್ಯೆ ಬರ್ತಾ ಇರೋದು. ಕಂಪನಿಗಳು ಸಾಲವನ್ನ ತಗೊಂಡು ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಿದೆ. ಇದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ. ಇನ್ ಕೇಸ್ ಕಂಪನಿಯಲ್ಲಿರುವ ಕ್ಯಾಶ್ ಅನ್ನ ಬಳಸ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ಯಾ, ಇಟ್ಸ್ ಓಕೆ, ಅವಾಗ ಖಂಡಿತ ಒಳ್ಳೆ ಗ್ರೋತ್ ಇರುತ್ತೆ, ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬಹುದು. ಬಟ್ ಇವರು ಜಾಸ್ತಿ ಸಾಲವನ್ನೇ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ. ಜೊತೆಗೆ ಅನ್ರಿಲೇಟೆಡ್ ಬಿಸ್ನೆಸಸ್ಗೆ ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ರಿಲೇಟೆಡ್ ಆಗಿದ್ರೆ ಇನ್ನು ಕೆಲವೊಂದು ಅನ್ರಿಲೇಟೆಡ್ ಆಗಿರ್ತವೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇನ್ನು ನಾವು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು, ಹಿಂದಿನ ವರ್ಷ 1,700 ಕೋಟಿ, ಈಗ 4,100 ಕೋಟಿ, ಸಡನ್ ಆಗಿ 3,500 ಕೋಟಿ ಜಾಸ್ತಿ ಆಗೋಯ್ತು. ಹಾಗೆ ಇಲ್ಲಿ ನೋಡಬಹುದು 7,400 ಕೋಟಿ, ನೆಕ್ಸ್ಟ್ ಇಯರ್ ಬರೀ 1,700 ಕೋಟಿ. ಸೊ 6,000 ಕೋಟಿ ಅಥವಾ 5,500 ಕೋಟಿಯನ್ನ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಒಂದೇ ವರ್ಷದಲ್ಲಿ. ನೆಕ್ಸ್ಟ್ ಇಯರ್ ಮತ್ತೆ 2,500 ಕೋಟಿ ಜಾಸ್ತಿ ಮಾಡಿದ್ದಾರೆ ಅಥವಾ 3,000 ಕೋಟಿ. ಸೊ ಈ ರೀತಿ ಫ್ಲಕ್ಚುಯೇಷನ್ಸ್ ಜಾಸ್ತಿ. ನೀವು ಯಾವುದೇ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ, ನೀವು ಅದಾನಿ ಪವರ್ ನೋಡ್ತೀರಾ, ಇಲ್ಲಿ ನೋಡಬಹುದು 24,000 ಕೋಟಿ, ಈಗ ಸಡನ್ ಆಗಿ 18,000 ಕೋಟಿ, ಅದಕ್ಕೆ ಮುಂಚೆ 30,000 ಕೋಟಿ, ಅದಕ್ಕೆ ಮುಂಚೆ ಬರೀ 930 ಕೋಟಿ. ಸೊ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಬಹುದು. ಈ ವರ್ಷ ಇದ್ದಂಗೆ ನೆಕ್ಸ್ಟ್ ವರ್ಷ ಇರ್ತಾ ಇಲ್ಲ. ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್, ದೊಡ್ಡ ಇನ್ವೆಸ್ಟರ್ಸ್ ಇದು ಲೆಕ್ಕ ಅಲ್ಲದೆ ಇರಬಹುದು, 1,000 ಕೋಟಿ ಇನ್ವೆಸ್ಟ್ ಮಾಡೋರಿಗೆ. ಬಟ್ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ಗೆ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಎಷ್ಟು ಫ್ಲಕ್ಚುಯೇಷನ್ಸ್ ಇರೋದು ಅಷ್ಟು ಒಳ್ಳೇದಲ್ಲ. ಹಾಗೆ ಇನ್ನೊಂದು ಕನ್ಸರ್ನಿಂಗ್ ಪಾಯಿಂಟ್ ಇದೆ. ಆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ನೀವು ಇಲ್ಲಿ ನೋಡಬಹುದು, ಜೂನ್ 2022 ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಶೇರ್ ಹೋಲ್ಡಿಂಗ್ ಓಪನ್ ಮಾಡಿದ್ದೀನಿ. ನಾನು ಇಲ್ಲಿ 72% ಹೋಲ್ಡಿಂಗ್ ಇತ್ತು. ಓಕೆ, ಡಿಸೆಂಟ್ ಹೋಲ್ಡಿಂಗ್, ಮೋರ್ ದೆನ್ 70%. ಹಾಗೆ ಜೂನ್ 2023 ನೋಡಬಹುದು, 1 ಇಯರ್ ಅಲ್ಲಿ 67% ಆಯ್ತು. ಓಕೆ, ಕಡಿಮೆ ಆಯ್ತು, ಇಟ್ಸ್ ಓಕೆ, ಏನ್ ತೊಂದರೆ ಏನಿಲ್ಲ. ಅದು ಕೂಡ ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಕಂಪನಿಗಳು ಫಂಡ್ ರೈಸ್ ಮಾಡುವಂತಹ ಸಂದರ್ಭದಲ್ಲಿ ಸ್ಟೇಕ್ ಅನ್ನ ಸೇಲ್ ಮಾಡ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಮುಂದುವರೋಣ.
ಬಟ್ ನೆಕ್ಸ್ಟ್ ಕ್ವಾರ್ಟರ್ಲಿ ನೋಡಿ ಜಾಸ್ತಿ ಆಗೋಯ್ತು, 5% ಸ್ಟೇಕ್ ಅನ್ನ ಸ್ವತಃ ಕಂಪನಿನೇ ತಗೊಳ್ತು. ಹಿಂದಿನ ಕ್ವಾರ್ಟರ್ಲಿ ಸೇಲ್ ಮಾಡಿದ್ದಾರೆ, ನೆಕ್ಸ್ಟ್ ಕ್ವಾರ್ಟರ್ಲಿ ಬೈ ಮಾಡಿದ್ದಾರೆ. ಹಾಗೆ ಮಾರ್ಚ್ 2024 ವರೆಗೂ ಸೇಮ್ ಇತ್ತ, ಆಮೇಲೆ ಜೂನ್ 2024 ಅಲ್ಲಿ ಬೈ ಮಾಡಿದ್ದಾರೆ. ನಂತರ ಸೆಪ್ಟೆಂಬರ್ 2024 ಅಲ್ಲೂ ಕೂಡ ಒಂದ್ ಸ್ವಲ್ಪ ಬೈ ಮಾಡಿದ್ದಾರೆ. ಇದು ಶೇರ್ ಹೋಲ್ಡಿಂಗ್ ಅಲ್ಲಿ. ಸೊ ಈ ರೀತಿ ಫ್ಲಕ್ಚುಯೇಷನ್ಸ್ ಖಂಡಿತ ನಾವು ಇನ್ವೆಸ್ಟ್ ಮಾಡಿದಂತಹ ಕಂಪನಿಗಳಲ್ಲಿ ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ. ಪ್ರಮೋಟರ್ಸ್ ಅಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಗ್ಯಾಂಬಲ್ ಆಡ್ತಿದ್ದಾರೆ ಅನ್ನಂಗೆ. ಯಾಕಂದ್ರೆ ಒಂಚೂರು ಸ್ಟಾಕ್ ಪ್ರೈಸ್ ಮೇಲೆ ಹೋದ್ರೆ ಸೆಲ್ ಮಾಡೋದು, ಕೆಳಗಡೆ ಬಂತು ಅಂದ್ರೆ ಬೈ ಮಾಡೋದು. ಸೊ ಈ ರೀತಿ ಬೈ ಸೆಲ್ಲಿಂಗ್ ಮಾಡ್ತಿದ್ದಾರೆ ಅನ್ನೋ ಅಂತ ಸಿಗ್ನಲ್ ಕೊಡುತ್ತೆ ಇದು. ಸೊ ಇದು ಕೂಡ ಖಂಡಿತ ನನ್ನಂತ ಸಣ್ಣ ಇನ್ವೆಸ್ಟರ್ಸ್ಗೆ ಒಳ್ಳೆ ಸಿಂಬಲ್ ಅಥವಾ ಸಿಗ್ನಲ್ ಅಂತ ನಾನ್ ಭಾವಿಸೋದಿಲ್ಲ. ನಿಮ್ಗೆ ಸರಿ ಅನ್ನಿಸ್ಬೋದು, ಬಟ್ ನನಗೆ ಅಂತೂ ಇವೆಲ್ಲನೂ ಕೂಡ ನಮ್ಮ ರಿಸ್ಕ್ ಅನ್ನ ಹೆಚ್ಚು ಮಾಡುವಂತ ಮೂವ್ಗಳು ಅಂತಾನೆ ಭಾವಿಸ್ತೇನೆ. ಇನ್ನು ನಾನೀಗ ಅದಾನಿ ಪೋರ್ಟ್ಸ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಓಪನ್ ಮಾಡಿದ್ದೀನಿ. ಇಲ್ಲೂ ಕೂಡ ನೋಡಬಹುದು ಡಿಸೆಂಬರ್ 2022 65%, ಆನಂತರ 61%, ಓಕೆ 62%, ಮತ್ತೆ ಅಗೇನ್ 65%. ಸೊ ಇಲ್ಲಿ ಸೆಲ್ ಮಾಡಿದ್ರು, ಒಂದೆರಡು ಕ್ವಾರ್ಟರ್ ಸುಮ್ನೆ ಇದ್ರು, ನೆಕ್ಸ್ಟ್ ಕ್ವಾರ್ಟರ್ ಬೈ ಮಾಡಿದ್ರು. ಸೊ ಅದ್ರ ನೆಕ್ಸ್ಟ್ ಕ್ವಾರ್ಟರ್ ಕೂಡ ಸ್ವಲ್ಪ ಅಪ್ ಮಾಡಿದ್ರು. ಈಗ ಅಲ್ಲಿಂದ ಸ್ಟಾಗ್ನೆಂಟ್ ಆಗಿದೆ. ಸೊ ಈ ರೀತಿ ಹಾವು ಏಣಿ ಆಟ ಆಡೋದು ಸೊ ಖಂಡಿತ ಯಾವುದೇ ಒಂದು ಕಂಪನಿಗೆ ಅಷ್ಟು ಒಳ್ಳೆ ಲಕ್ಷಣ ಆಗೋದಿಲ್ಲ. ಸೊ ಇದು ಕೂಡ ನಮ್ಮ ರಿಸ್ಕ್ ಪಾಯಿಂಟ್ ಅನ್ನ ಇನ್ನು ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿನೇ ನಾನು ಈ ರೀತಿಯ ಸಾಕಷ್ಟು ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಶೀಟ್ ತುಂಬಾನೇ ಲೆವರೇಜ್ಡ್ ಕಂಪನಿ ಅಂತಾನೆ ಹೇಳ್ಬೋದು. ಹೆವಿ ಡೆಟ್ ಮೇಲೆ ಡಿಪೆಂಡ್ ಆಗುವಂತ ಕಂಪನಿ. ಜೊತೆಗೆ ನಿಮ್ಗೆ ಗೊತ್ತಿದೆ NDTV ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರು. ಸೊ ಮೀಡಿಯಾ ಬಿಸ್ನೆಸ್ ಎಂಟರ್ ಆದ್ರು, ಸಿಮೆಂಟ್ ಬಿಸ್ನೆಸ್ ಕೂಡ ಎಂಟರ್ ಆಗಿದ್ದಾರೆ. ಈ ರೀತಿ ವೇರಿಯಸ್ ಅಕ್ವಿಸಿಷನ್ಸ್ ಅನ್ನ ಇವರು ಮಾಡಿದ್ದಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ಸಣ್ಣ ಇನ್ವೆಸ್ಟರ್ಸ್ ಗೆ ಅಷ್ಟು ಒಳ್ಳೆ ಮೂವ್ ಆಗೋದಿಲ್ಲ. ಬಟ್ ಈಗಲೂ ಕೂಡ ತುಂಬಾ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸಾವಿರಾರು ಕೋಟಿಗಳನ್ನ ಇನ್ವೆಸ್ಟ್ ಮಾಡಿದ್ದಾರೆ ಈ ಗ್ರೂಪ್ ಅಲ್ಲಿ. ಸೊ ಅದು ಅವರ ರಿಸ್ಕ್ ಅಪಟೈಟ್. ಸೊ ಅವರ ರಿಸ್ಕ್ ಗೆ ತಕ್ಕಂತೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ಬಟ್ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಖಂಡಿತ ಈ ಎಲ್ಲ ಪಾಯಿಂಟ್ಸ್ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಇದೇ ಕಾರಣಕ್ಕೆ ನಾನು ಈ ಹಿಂದಿನಿಂದ ಕೂಡ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ. ನೀವು 2021 ವಿಡಿಯೋ ತೆಗೆದು ನೋಡಿ ಬೇಕಿದ್ರೆ, ನನ್ನ ಚಾನಲ್ ಅಲ್ಲಿ ಇದೆ, ಅದನ್ನು ಕೂಡ ಕವರ್ ಮಾಡಿದ್ದೀನಿ. ಯಾವಾಗ ಹಿಂಡೆನ್ಬರ್ಗ್ ಆರೋಪವನ್ನ ಮಾಡೋ ಮುಂಚೆ ಕೂಡ ಆಗ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದೀನಿ. ಹಿಂಡೆನ್ಬರ್ಗ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಆಗ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗೆ. 2022 ಜನವರಿಯಲ್ಲಿ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ಕೂಡ ಅದಾನಿ ಗ್ರೂಪ್ ನ ಷೇರುಗಳನ್ನ ಕವರ್ ಮಾಡಿದ್ದೀನಿ. ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇದ್ವು ಆಗ ಆ ಸ್ಟಾಕ್ಗಳು. ಈಗ ಎಲ್ಲ ಸ್ಟಾಕ್ಗಳು ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಮೆಜಾರಿಟಿ ಸ್ಟಾಕ್ಗಳು, ಒಂದೆರಡು ಸ್ಟಾಕ್ಗಳು ಹಿಂಡೆನ್ಬರ್ಗ್ ಆರೋಪದ ನಂತರ ಬಿದ್ದಿರೋ ಇನ್ನೂ ಎದ್ದಿಲ್ಲ. ಬಟ್ ಮೆಜಾರಿಟಿ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಬಟ್ ನಾನು ಅವಾಗ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನ ಹೇಳಿದ್ದೆ, ಈಗಲೂ ಕೂಡ ಅದೇ ಪಾಯಿಂಟ್ಸ್. ನನ್ನ ಬೇಸಿಕ್ಸ್ಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ, ಈ ರೀತಿಯ ಆರೋಪಗಳು ಬರೋದು ಕಡಿಮೆ ಆಗಿದೆ ಅಂತಂದ್ರೆ ಆಗ ಅದು ಬೇರೆ ವಿಚಾರ. ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆದಾಗ ಇನ್ವೆಸ್ಟ್ ಮಾಡೋದು ಬೇರೆ ವಿಚಾರ. ನಾನು ಇನ್ ಕೇಸ್ ಅದಾನಿ ಗ್ರೂಪ್ ಅಲ್ಲೇ ಶೇರುಗಳನ್ನ ನೋಡಿದಾಗ ಆ ಕಂಪನಿಗಳ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದ್ರೆ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕಂಪನಿಯ ಸಾಲ ಕಡಿಮೆ ಆಗ್ತಾ ಬಂದ್ರೆ, ಈ ಶೇರ್ ಹೋಲ್ಡಿಂಗ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇತ್ತಲ್ಲ ಅದು ಸ್ಟೆಬಿಲೈಸ್ ಆದ್ರೆ, ಕಂಪನಿಗಳ ಪ್ರಾಫಿಟ್ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತ ನಾನು ಆಗ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂದೆ ನೋಡೋದಿಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾಕೆ ಅಂತ. ಇವನ್ ನೀವು 2022 ವಿಡಿಯೋ ತೆಗೆದು ನೋಡಿ, ಆಗ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನೇ ಹೇಳಿದೀನಿ. ಹಿಂಡೆನ್ಬರ್ಗ್ ಆರೋಪ ಬಂದಾಗ, ಆ ನಂತರ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಾಗ ಕೂಡ ವಿಡಿಯೋ ಕವರ್ ಮಾಡಿದೀನಿ. ಆಗ್ಲೂ ಕೂಡ ನಾನು ಇದೇ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದೀನಿ. ಹಾಗೆ ಸಾಕಷ್ಟು ಸಲ ಮಾಡಿದ್ದೀನಿ. ನಾನೇನು ಇದು ಹೊಸದಾಗಿ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ಆಸ್ ಎ ಇನ್ವೆಸ್ಟರ್ಸ್ ನಾವು ಕಂಪನಿಗಳನ್ನ ಸೆಲೆಕ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಬರೀ ರಿಟರ್ನ್ಸ್ ಅನ್ನ ಮಾತ್ರ ನೋಡಿ ನಾವು ಕಂಪನಿಗಳನ್ನ ಚೂಸ್ ಮಾಡಕ್ ಆಗೋದಿಲ್ಲ. ಅವುಗಳ ಫಂಡಮೆಂಟಲ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವು ಯಾರಾದ್ರೂ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನೀವು ಇನ್ವೆಸ್ಟ್ ಮಾಡಿರ್ಬೋದು. ಹಾಗಾಗಿ ನೀವು ಎಕ್ಸಿಟ್ ಆಗಿ ಅಂತಾನು ಹೇಳೋದಿಲ್ಲ, ಅಥವಾ ಯಾರಾದ್ರೂ ಬೈ ಮಾಡ್ಬೇಕು ಅಂತಂದ್ರೆ ನೀವು ಬೈ ಮಾಡಿ ಅಂತಾನು ಕೂಡ ಹೇಳೋದಿಲ್ಲ. ಅದು ನಿಮ್ಗೆ ಬಿಟ್ಟದ್ದು. ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೀವು ಕಂಪನಿಗಳನ್ನ ಇನ್ನು ಹೆಚ್ಚು ಅನಲೈಸ್ ಮಾಡಿ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲ ಈ ಸ್ಟಾಕ್ ಗಳಲ್ಲಿ ಪೊಟೆನ್ಶಿಯಲ್ ಇದೆ, ಈಗ ಕರೆಕ್ಷನ್ ನಂತರ ಒಳ್ಳೆ ವ್ಯಾಲ್ಯೂಯೇಷನ್ಗೂ ಕೂಡ ಬರ್ತವೆ, ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ನಿಮ್ಮ ಇಷ್ಟ, ನೀವು ಬೈ ಮಾಡ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಬಟ್ ಇನ್ವೆಸ್ಟ್ ಮಾಡೋ ಮುಂಚೆ ವಿಷಯಗಳು ಗೊತ್ತಿರಬೇಕು ಅಷ್ಟೇ. ಅದು ಪಾಸಿಟಿವ್ ಆಗಿರ್ಲಿ ಅಥವಾ ನೆಗೆಟಿವ್ ಆಗಿರ್ಲಿ. ಸೊ ಪಾಸಿಟಿವ್ ಪಾಯಿಂಟ್ಸ್ ಕೂಡ ಇದೆ. ಪೊಲಿಟಿಕಲಿ ಕನೆಕ್ಟೆಡ್ ಆಗಿರೋದ್ರಿಂದ ಎಂತ ಸಮಸ್ಯೆಯಿಂದ ಆಚೆ ಬರುವಂತ ಶಕ್ತಿ ಅಂತೂ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2022 ಆರೋಪದ ನಂತರ ಈಗಿನ ಪರ್ಫಾರ್ಮೆನ್ಸ್. ಹಾಗಾಗಿ ಇಂತಹ ಸನ್ನಿವೇಶಗಳನ್ನ ಕಂಪನಿ ಸಕ್ಸಸ್ಫುಲ್ ಆಗಿ ಫೇಸ್ ಮಾಡುತ್ತೆ ಅನ್ನೋಂತ ಪಾಸಿಟಿವ್ ಪಾಯಿಂಟ್ ಕೂಡ ಇದೆ. ಹಾಗೆ ನೆಗೆಟಿವ್ ಪಾಯಿಂಟ್ಸ್ ಅನ್ನ ನಾನು ಈಗಾಗಲೇ ಮೆನ್ಷನ್ ಮಾಡಿದೀನಿ. ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಖಂಡಿತ ನೀವು ಈಗಾಗಲೇ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಅಂದ್ರೆ ಈ ಹೊರಗಿನ ನಾಯ್ಸ್ಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬೇಸಿಕ್ ಫಂಡ ಏನ್ ಹೇಳುತ್ತೆ ಅದನ್ನ ಕೇಳಿ. ನಾನ್ ಹೇಳ್ಬೋದು, ಅಥವಾ ಇನ್ನೊಬ್ರು ಹೇಳ್ಬೋದು, ಅಥವಾ ಮತ್ತೊಬ್ರು ಹೇಳ್ಬೋದು.
ಅವುಗಳನ್ನಲ್ಲ, ನಿಮ್ಗೆ ಸ್ಟಡಿ ಮಾಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದು ನೀವು ಮಾಡ್ಬೇಕಾಗಿರೋದು. ಯಾಕಂದ್ರೆ ಇನ್ ಕೇಸ್ ನೀವು ಅಲ್ಲಿ ಫೇಲ್ ಆದ್ರೆ ಒಂದು ಪಾಠ ಕಲಿತೀರಿ, ಪಾಸ್ ಆದ್ರೆ ಇನ್ನೊಂದು ಪಾಠ ಕಲಿತೀರಿ ಅಷ್ಟೇ. ಎರಡರಲ್ಲೂ ಪಾಠ ಇದ್ದದ್ದೇ, ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಅದೇ ಸಸ್ಟೈನ್ ಆಗೋದು ಕೂಡ ಪಾಠಗಳು. ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.